ನಾವಿವತ್ತು ನನ್ನ ಮೊಮ್ಮಗನ ಸ್ಕೂಲ್ ಡಬ್ಬಿಗೆ ಸ್ಪ್ರಿಂಗ್ ರೋಲ್ ಮಾಡ್ತಾಯಿದ್ದೀವಿ. ಸ್ಪ್ರಿಂಗ್ ರೋಲಿಗೆ ನಾನು ಇದು ಚಪಾತಿ ನಾನು ಆಲ್ರೆಡಿ ರೆಡಿಮೇಡ್ ತೊಗೊಂಬಂದಿದ್ದೀನಿ. ಸೊ ಇದನ್ನೇ ಯೂಸ್ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಕ್ಯಾಬೇಜು. ಸ್ಪ್ರಿಂಗ್ ರೋಲಿಗೆ ನೀವು ಏನು ತರಕಾರಿ ಬೇಕಾದ್ರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ನಾನು ಕ್ಯಾಬೇಜು, ಕ್ಯಾರೆಟು, ಬೀನ್ಸು, ಸ್ಪ್ರಿಂಗ್ ಆನಿಯನು, ಆಮೇಲೆ ಹೂಕೋಸು ಇಷ್ಟ ಹಾಕ್ಕೊಂಡಿದ್ದೀನಿ. ಎಲೆಕೋಸು, ಹೂಕೋಸು, ಬೀನ್ಸು, ಕ್ಯಾರೆಟು, ಸ್ಪ್ರಿಂಗ್ ಆನಿಯನ್ ಇದೆಲ್ಲ ಸ್ವಲ್ಪ ಅರ್ಧ ಫ್ರೈ ಆಗಬೇಕು. ಇದು ಫ್ರೈ ಮಾಡ್ತಾ ಇರಬೇಕಾದ್ರೇ ಇದಕ್ಕೆ ಪೌಡ್ರೆಲ್ಲ ಹಾಕಿಬಿಡೋಣ. ಅದು ಎಲ್ಲದಕ್ಕೂ ತಾಗತ್ತೆ. ನಾನು ಎಲ್ಲದಕ್ಕೂ ಸ್ವಲ್ಪ ಅರಿಶಿನ ಹಾಕ್ತೀನಿ. ಇದಕ್ಕೆ ಖಾರಕ್ಕೆ ಬರೀ ಪೆಪ್ಪರ್ ಪೌಡ್ರು. ಅದು ನನ್ನ ಮೊಮ್ಮಗನಿಗೆ ಆಗಿರೋದ್ರಿಂದ ಅವನು ಸಣ್ಣವನು, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅವನು ಸ್ವಲ್ಪ ಖಾರ ತಿನ್ನೋದು ಕಮ್ಮಿ, ಚಿಕ್ಕವನು. ಸ್ವಲ್ಪ ಜೀರಾ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಕಲರ್ಗೆ ನಾನು ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕಲರ್ ಕೊಡುತ್ತೆ. ಈಗ ಇದಾದಮೇಲೆ ಇದು ಮೂರನ್ನು ಹಾಕ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು, ಹೂಕೋಸು. ಆಮೇಲೆ ಇದನ್ನು ನಾನು ಶಾಲೋ ಫ್ರೈ ಮಾಡ್ತೀನಿ, ಡೀಪ್ ಫ್ರೈ ಮಾಡಲ್ಲ. ನೀವು ಬೇಕಾದ್ರೆ ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೋಬೋದು. ಇದು ಮಕ್ಕಳಿಗಾಗಿರೋದ್ರಿಂದ ಬೆಳಿಗ್ಗೆ ತಿಂಡಿ ಇದು ಬೇಡ ಅಂತ ಈಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹೊರಗಿನ ಚಪಾತಿಗೆ ಅವರು ಉಪ್ಪು ಹಾಕಿಟ್ಟಿರ್ತಾರೆ, ಅದರಿಂದ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. ಅವನಿಗೆ ಇದು ತುಂಬ ಇಷ್ಟ. ನೋಡಿ, ಇದು ಹೊರಗಿನ ಚಪಾತಿ ಈ ಥರ ಇರ್ತದೆ ಆ ಪ್ಯಾಕೆಟಲ್ಲಿ ತೆಳ್ಳಗೆ. ಇದನ್ನು ಹೀಗೆ ನಾನು ಪ್ಲೇಟಲ್ಲಿ ಇಟ್ಕೊಳ್ತೀನಿ. ನನಗೆ ಸ್ವಲ್ಪ ಹೈಜೀನ್ ನೋಡ್ತೀನಿ, ಅದರಿಂದ ಪ್ಲೇಟಲ್ಲಿ ಇಟ್ಕೊಂಡು ಈಗ ಇದು ಫ್ರೈ ಮಾಡಿದ್ದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ರೋಲ್ ಮಾಡ್ತಾ ಇದ್ದೀನಿ. ಇದು ಓಪನ್ ಆಗೋದಾಗೆ ಬಾಕ್ಸ್ ಥರ ಮಾಡಬೇಕು. ಇದನ್ನು ಹೀಗೆ 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 ಮಾಡಿಕೊಂಡು ಸ್ವಲ್ಪ ಎದುರುಗಡೆ ಸ್ವಲ್ಪ ಎಣ್ಣೆ ಇದು ನೀರನ್ನು ಹಚ್ಕೊಂಡು ಅದನ್ನು ಲಾಕ್ ಮಾಡಬೇಕು. ನೋಡಿ, ಹೀಗೆ ಬರುತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಮಾಡಬೇಕಿದು, ಇಲ್ಲಾಂದರೆ ಇದು ಚಪಾತಿ ಹರಿದೋಗುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ಶಾಲೋ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ನಾನು ತೆಂಗಿನ ಎಣ್ಣೆನೇ ಹಾಕೋದು. ಇದನ್ನು ಶಾಲೋ ಫ್ರೈ ಮಾಡೋಣ.
ಈಗ ನೋಡಿ ಇದು ಫ್ರೈ ಆಗಿದೆ ಕರೆಕ್ಟಾಗಿ. ಈ ಥರ ಕರೆಕ್ಟ್ ಫ್ರೈ ಆಗಬೇಕು, ರೆಡ್ ಕಲರ್ ಬರಬೇಕು. ಅಲ್ಲಿಗೆ ಸ್ಪ್ರಿಂಗ್ ಆನಿಯನ್ ಸ್ಪ್ರಿಂಗ್ ರೋಲ್ ರೆಡಿ.